ರಂಗದಲ್ಲಿ ಹೆಸರು ಗಳಿಸಿದವರೆಲ್ಲ ಹಣ ಮಾಡಿರೋದಿಲ್ಲ ಅನ್ನೋ ಮಾತು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಸಿಲ್ಲಿ ಲಲ್ಲಿ ಧಾರಾವಾಹಿಯ ಜಾಣೇಶನ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ದ ಮಿತ್ರ ಅಷ್ಟರಲ್ಲಾಗಲೇ ಮದುವೆಯಾಗಿ ಒಂದು ಮಗುವಿನ ತಂದೆಯಾಗಿದ್ರು. ಜನ್ಮದ ಗೆಳತಿಯ ಜೊತೆ ಬೆಂಗಳೂರಿಗೆ ಬಂದಾಗ ಮಿತ್ರ ಅವರ ಜೇಬಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲ. ಆಗ ಪತಿಗೆ ಧೈರ್ಯ, ಆತ್ಮವಿಶ್ವಾಸ ತುಂಬಿದವಳು ಅದೇ ಜನ್ಮದ ಗೆಳತಿ. ಅವರು ಪಕ್ಕಾ ಆರ್ಥೋಡಾಕ್ಸ್ ಫ್ಯಾಮಿಲಿ, ಹಿಂದೂ ಫ್ಯಾಮಿಲಿ, ತುಳು ಮಾತಾಡುವಂಥ ಫ್ಯಾಮಿಲಿ, ಭಾಳ ತುಂಬ ಸಂಪ್ರದಾಯಸ್ಥರ ಫ್ಯಾಮಿಲಿ. ಒಂದು ವಿಷಯ, ನಾನು ಮಂಗಳೂರಲ್ಲಿ ಓದಿದ ಕಾರಣ ನಂಗೆ ತುಳು ಚೆನ್ನಾಗಿ ಗೊತ್ತಿತ್ತು. ನೋಡಿ, ನನ್ನ ಮದರ್ ಟಂಗ್ ಮಲಯಾಳ. ಈಗ ನನ್ನ ಮಕ್ಕಳು ಮಾತಾಡುವಂಥ ಭಾಷೆ ತುಳು. ಯಾಕೆಂದರೆ ನನಗೆ ತುಳು ಗೊತ್ತಿದ್ದ ಕಾರಣ, ಅವಳಿಗೂ ತುಳು ಚೆನ್ನಾಗಿ ಗೊತ್ತಿದ್ದ ಕಾರಣ ನಾನು ಬೇರೆ ನಾನು ಮಲಯಾಳಂ ಇವಳ ಮೇಲೆ ಹೇರೋಕ್ಕೆ ಹೋಗಲೇ ಇಲ್ಲ. ನನಗೆ ಭಾಷೆ ಮತ್ತು ಜಾತಿ ಬೇರೆಯೇ ಆಗಲಿಲ್ಲ. ಇವರು ಶುಕ್ರವಾರ ಆದರೆ ರಾಜರಾಜೇಶ್ವರಿ ಪೂಜೆ ಮಾಡ್ತಾಯಿದ್ರು, ನಾನು ಭಾನುವಾರ ಆದರೆ ಚರ್ಚ್ಗೆ ಹೋಗ್ತಾಯಿದ್ದೆ. ನನ್ನ ಜೊತೆ ಚರ್ಚ್ಗೆ ಬರ್ತಾಯಿದ್ವು. ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ, ಗಾಯತ್ರಿ ಮಂತ್ರನೂ ಹೇಳ್ತೀನಿ, ಪೂಜೆಗೂ ಬರ್ತೀನಿ, ಕೂತ್ಕೋತೀನಿ. ಅವರ ಊರಲ್ಲಿ ಭೂತಾರಾಧನೆ ಮಾಡ್ತಾರೆ, ಭೂತಕ್ಕೂ ನಿಂತ್ಕೊಂಡು ನಾನು ಹೋಗಿದ್ದೆ. ನನ್ನ ಮಕ್ಕಳು ಕೂಡ ಅತ್ತೆ ಮನೆಗೆ ಹೋದರೆ ತುಳು ಮಾತಾಡ್ತಾರೆ, ನನ್ನ ಮನೆಗೆ ಬಂದರೆ, ನನ್ನ ತಾಯಿ ಮನೆಗೆ ಹೋದರೆ ಮಲಯಾಳಂ ಮಾತಾಡ್ತಾರೆ. ಆ ಸಂಪ್ರದಾಯ ನೋಡ್ಕೊಂಡ್ರೆ ಅವ್ರು ಓದ್ಕೊಂಡಿರ್ತಾರೆ. ಭಾಳ ಒಂದು ಖುಷಿ ಇದೆ. ನನ್ನ ಮಗನ LKG ಸೇರಿಸೋದ್ರ ಬದಲು ದೊಡ್ಡ ಒಂದು ಗೊಂದಲ ಆಯಿತು ನಮ್ಮಿಬ್ಬರಲ್ಲೂ ಕೂಡ. ಚರ್ಚೆ ಇದೆ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ಹೇಗಿದ್ರೆ ನನ್ನ ಭಾಷೆ ನೀವು ಮಾತಾಡ್ತಾ ಇದ್ದೀರಿ, ನೀವು ನಿಮ್ಮ ಜೊತೆ ನಾನು ಪ್ರೇಯರ್ಗೂ ಬರ್ತಾಯಿದ್ದೀನಿ, ನೀವು ನನ್ನ ಜೊತೆ ಪೂಜೆಗೂ ಬರ್ತಾಯಿದ್ದೀರಿ, ಕ್ರಿಶ್ಚಿಯನ್ ಅಂತ ಮಾಡ್ಕೊಳ್ಳೋಣ. ನಮಗೋಸ್ಕರ ಇದ್ದರೆ ನಮ್ಮ ಮಕ್ಕಳಿಗೋಸ್ಕರ ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ಕ್ರಿಶ್ಚಿಯಾನಿಟಿ. ಇವತ್ತು ಹಬ್ಬ ಹರಿದಿನಗಳು ಬಂದಾಗ, ಯುಗಾದಿ ಬಂದಾಗಲೂ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಕ್ರಿಸ್ಮಸ್ ಬಂದರೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ವೀರಭೂಮಿಲಿರುವಾಗ ಅವರು ಜಾನಪದ ಕಾರ್ಯಕ್ರಮ ಆ ಥರ ಎಲ್ಲ ಒಂದು ಪ್ರೋಗ್ರಾಮ್ ನಡೆಸ್ಕೊಂಡು ಬರ್ತಾಯಿದ್ರು. ಸೀರಿಯಲಲ್ಲಿ ಫಸ್ಟ್ ಅವರು ಇದು ಮಾಡೋ ನಂಗೆ ತುಂಬ ಖುಷಿ ಆಯಿತು. ನಾನೇ ಸಪೋರ್ಟ್ ಮಾಡಿ ಹೋಗಿ ಮಾಡಿ, ನಿಮ್ಮಿಂದ ಆಗುತ್ತೆ, ನೀವು ಒಳ್ಳೆ ಆರ್ಟಿಸ್ಟ್ ಕೂಡ ಅಂತ ನಾನೇ ಸಪೋರ್ಟ್ ಮಾಡ್ತಾಯಿದ್ದೆ. ಗೀತಾ ನನ್ನ ಲೈಫಲ್ಲಿ ಬರದೇ ಇದ್ದರೆ ನನ್ನ ಲೈಫ್ ಗೋತಾನೆ. ಹಿಂದ್ಗಡೆ ಒಂದು ಬೈಯೋರು ಇರಬೇಕು, ಇಲ್ಲದ್ರೆ ತಿದ್ದಿ ನಡೆಸುವಂಥವ್ರು ಇರಬೇಕು. ಏನೂ ಇಲ್ಲದಂಥ ಗುಂಡ್ರಿಗೋವಿ ಥರ ಇದ್ದಂಥವು ನಾನು. ಇಮಿಡಿಯೇಟಾಗಿ ನಾನು ಹೇಳಿಲ್ಲ, ಆ ಪ್ರೀತಿ ನನಗೆ ಸಿಕ್ಕಿದೆ. ಅದು ಕಂಟ್ರೋಲ್ ಮಾಡಿ ಹುಡುಗಿ ಆಗಿಬಿಟ್ಟಿದ್ರೆ ಎಷ್ಟೊತ್ತ ಬಿಟ್ಟು ಬಂದುಬಿಡ್ತಿದ್ದೆ ನಾನು. ಯಾರು ಕೇಳೋರು ಯಾರು ಇರಲಿಲ್ಲ. ಅದು ಅಯ್ಯೋ ಹಂಗೆ ಹಿಂಗೆ ಕಂಟ್ರೋಲ್ ಹಂಗೆ ಹೋಗಿ ಹಿಂಗೆ ಹೋಗುತ್ತೆ ರಿಸ್ಟ್ರಿಕ್ಟ್ ಮಾಡಿ, ಅವ್ರು ರಿಸ್ಟ್ರಿಕ್ಟ್ ಮಾಡಿದ್ರು. ಪ್ರೀತಿಯಲ್ಲಿ ನನ್ನನ್ನು ರಿಸ್ಟ್ರಿಕ್ಟ್ ಮಾಡಿದ್ರು, ಚೇಂಜ್ ಮಾಡ್ಕೊಂಡೋದ್ರು. ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಒಳ್ಳೊಳ್ಳೆ ಬದಲಾವಣೆಗಳಾಗಿದೆ. ನನ್ನನ್ನು ಭಾಳ ಅದೃಷ್ಟ ಅಂದ್ಕೊಂಡಿದ್ದಾರೆ ಮನೇಲೆಲ್ಲ. ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಈಗ ಹಳೆಯ ಒಂದು ಫಿಲಮ್ ಇದರಲ್ಲಿ ಇದ್ದಾರೆ ಅಂತ ಹೇಳುವಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆ ಊರಿನ ಜನರು ಕೂಡ ಅವ್ರಿಗೆ ಸನ್ಮಾನ ಮಾಡಿಟ್ಟಿದ್ರು. ಈಗ ಅವರೇ ಹೇಳ್ತಾರೆ, ನಾವು ಹುಡುಕಿದ್ರು ಕೂಡ ನಮಗೆ ಅಂತ ಹುಡುಗ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ನಾನು ಮಾಡಿದ ಕೆಲಸಗಳೇ ಇಲ್ಲ. ಗಾರೆ ಕೆಲಸದಿಂದ ಹಿಡಿದು, ಟ್ರಂಚ್ ಹಿಡಿದು, ಮಾರ್ಕೆಟಲ್ಲಿ ತರಕಾರಿ ಹೊರೋದ್ರಿಂದ ಹಿಡಿದು, ನಾನು ಮಾಡದೇ ಇರುವಂಥ ಕೆಲಸ ಇಲ್ಲ. ಹೋಟೆಲ್ ವೇಟ್ರ್ ಕೆಲಸ ಆಗಿರ್ಬೋದು, ಶೆಫ್ ಕೆಲಸ ಆಗ್ಬೋದು, ಎಲ್ಲವನ್ನೂ ಕೂಡ ನಾನು ಮಾಡಿದಂಥವನ್ನು ಮಾಡಿ ಇಷ್ಟು ಅರ್ನ್ ತುಂಬ ದುಡ್ಡು ಸಂಪಾದನೆ ಮಾಡ್ತಾಯಿದ್ದೆ. ಏನು ಮಾಡಲಿ, ದುಡ್ಡ ಮನೆ ಕಳ್ಸೋಂಗಿಲ್ಲ, ಬ್ಯಾಂಕಲ್ಲಿ ಕೂಡಿಡೋಂಗಿಲ್ಲ, ಲಾವಿಶಾಗಿ ಖರ್ಚು ಮಾಡು. ಒಳ್ಳೊಳ್ಳೆ ಶರ್ಟ್ ಹಾಕಿ, ಒಳ್ಳೆ ಡ್ರೆಸ್ ಹಾಕೋ, ಸ್ಟೈಲಾಗಿ ಹೀರೋ ರೇಂಜರ್ ಸೈಕಲ್ ತಗೋ, ಸಿನಿಮಾ ನೋಡು, ಲಾವಿಶ್ ಆಗಿರು, ಕಷ್ಟ ಇದ್ದರು ಸಹಾಯ ಮಾಡು. ಅಂದರೆ ನಾನು ಒಂದೊಂದು ಹೇಳ್ತಿದ್ದೆ, ಹಿಂಗೆ ಖರ್ಚು ಮಾಡಬಾರ್ದು, ನೀವು ಮಕ್ಕಳಿದ್ದಾರೆ, ನಿಮಗೂ ಕಷ್ಟ ಇದಾಗುತ್ತೆ. ನಿಜವಾಗಲೂ ಕಷ್ಟ ಅಂದರೆ ಏನು ಅಂತ ಬೆಂಗಳೂರಲ್ಲಿ ಬಂದ 2001ನೇ ಇಸ್ವಿ, 2004ನೇ ಇಸ್ವಿ ಸೀರಿಯಲ್ ಮುಗೀತು. ದಿನಕ್ಕೆ 600 ರೂಪಾಯಿ 700 ರೂಪಾಯಿ ಸಂಬಳ ಬರೋದು ನಮಗೆ. ಒಂದು 22 ದಿವಸ 25 ದಿವಸ ಶೂಟಿಂಗ್ ಇರೋದು. ಒಂದು ಡೀಸೆಂಟ್ ಲೈಫ್ ಲೀಡ್ ಮಾಡೋಷ್ಟು ಆಗ್ತಾಯಿತ್ತು. ಯಾವಾಗ ಸೀರಿಯಲ್ ಮುಗೀತು, ಬೆಂಗಳೂರಲ್ಲಿ ಬೇರೆ ಯಾರೂ ಗೊತ್ತಿಲ್ಲ, ಬೇರೆ ಸಿನಿಮಾದವ್ರ ಪರಿಚಯ ಇಲ್ಲ. ಬಂದಿದ್ದೀನಿ, ಹೆಸರಾಯಿತು, ಜಾಣೇಶ ಹೆಸರಾಯಿತು, ಒಳ್ಳೆ ಇದೆಲ್ಲ ಆಯಿತು. ಮತ್ತು ಸಂಸಾರ ಮಾಡೋದು ಭಾಳ ಕಷ್ಟ ಅನಿಸ್ಬಿಡ್ತು ನನಗೆ. ರಿಯಾಲಿಟಿ, ರಿಯಲ್ ಲೈಫ್. ದಾನ ಮಾಡಿದವ್ರನ್ನ ಯಾರಿಗೆ ಕಾಸು ಕೊಟ್ಟರು ಕೇಳಿದ್ರೆ ಯಾರು ಕಾಸು ಕೊಡೋರು ಇಲ್ಲ. ಅವತ್ತು ಅಲ್ಲಿ ರಿಯಲಿ ಐ ಫೆಲ್ಟ್ ಲೈಫ್ ಅಂದರೆ ಇದು.
ಸಂಸಾರ ಅನ್ನೋದು ಅಂದರೆ ತುಂಬ ಕಷ್ಟ. ನಾವು ಸುಳ್ಳೇ ಕೇಳೋಣ, ಮಗಳಿಗೆ ಒಂದು ಲೀಟ್ರ್ ಹಾಲು ತರೋಕ್ಕೂ ಕೂಡ ಕಷ್ಟಪಟ್ಟದ್ದು ದಿನಗಳು. ಹಾಗಿದ್ರೆ ಅಂತಹ ಸಂಕಷ್ಟದಿಂದ ಮಿತ್ರ ಹೇಗೆ ಹೊರಬಂದ್ರು? ಆಗ ಜನ್ಮದ ಗೆಳತಿ ಅವರಿಗೆ ಹೇಗೆ ಧೈರ್ಯ ತುಂಬಿದ್ರು ಅನ್ನೋದನ್ನ ಮಿತ್ರ ಅವರೇ ಹೇಳ್ತಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.